ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ಅನಾರೋಗ್ಯ ಉಂಟಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಒಂದೆರಡು ದಿನಗಳಲ್ಲಿ ದಾಳಿ ಮಾಡಬಹುದು ಅನ್ನೋ ಭಯ ಕಾಡ್ತಾನೇ ಇದೆ. ಈ ಸಮಯದಲ್ಲಿ ಪಾಕ್ ಪ್ರಧಾನಿ ಆರೋಗ್ಯ ಹದಗೆಟ್ಟಿರೋದು ಏನಾದ್ರೂ ಇದಕ್ಕೆ ಸಂಬಂಧ ಪಡುತ್ತಾ ಅನ್ನೋ ಅನುಮಾನ ಕಾಡುತ್ತೆ. ರಾವಲ್ಪಿಂಡಿಯ ಮಿಲಿಟರಿ ಆಸ್ಪತ್ರೆಯ ರಹಸ್ಯ ದಾಖಲೆಯಿಂದ ಇದು ರಿವೀಲ್ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಗಡಿಗಳನ್ನು ಮುಚ್ಚುವ ಮೂಲಕ ರಾಜತಾಂತ್ರಿಕ ಸಂಬಂಧಗಳನ್ನು ಕೊನೆಗೊಳಿಸಲಾಯಿತು. ಹಾಗೆ ಪಾಕಿಸ್ತಾನಿಗಳಿಗೆ ದೇಶವನ್ನ ತೊರೆಯುವಂತೆ ಆದೇಶ ಕೂಡ ಕೊಡಲಾಯಿತು. ಭಾರತ ಸರ್ಕಾರದ ತ್ವರಿತ ನಿರ್ಧಾರಗಳಿಂದ ಕೋಪಗೊಂಡ ಪಾಕಿಸ್ತಾನ ಯುದ್ಧಕ್ಕೂ ಕೂಡ ಸವಾಲು ಹಾಕ್ತು. ಆದರೆ ಭಾರತ ಇನ್ನೂ ಸೂಕ್ತ ಉತ್ತರವನ್ನ ಕೊಡೋ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಇದರ ಮಧ್ಯೆ ಆತಂಕ ಮತ್ತು ದಿಗ್ಭ್ರಮೆಗೊಂಡ ಪಾಕಿಸ್ತಾನಿ ಪ್ರಧಾನಿ ಶೆಹಬಾಜ್ ಶರೀಫ್ ಆಸ್ಪತ್ರೆಗೆ ತಲುಪಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಒಸಿಯಲ್ಲಿನ ಉದ್ವಿಗ್ನ ವಾತಾವರಣವನ್ನ ನೋಡಿ ಪಾಕಿಸ್ತಾನಿ ಪ್ರಧಾನಿ ಭಯಭೀತರಾಗಿದ್ದಾರೆ ಅನ್ನೋದು ಕಾಣಿಸುತ್ತೆ. ಅವರ ರಹಸ್ಯ ದಾಖಲೆಗಳು ಕೂಡ ಸೋರಿಕೆಯಾಗಿದೆ. ಪಾಕಿಸ್ತಾನಗಳ ದಾಖಲೆಗಳ ಪ್ರಕಾರ ಪ್ರಧಾನಿ ಶೆಹಬಾಜ್ ಶರೀಫ್ ಅವರಿಗೆ ಮೂಲವ್ಯಾಧಿ ಇದೆ. ಇದರಿಂದ ಅವರ ಆರೋಗ್ಯ ಹದಗೆಟ್ಟಿದೆ. ಶೆಹಬಾಜ್ ಅವರನ್ನ ರಾವಲ್ಪಿಂಡಿಯ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇಷ್ಟಾದರೂ ಶೆಹಬಾಜ್ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಆದರೆ ಅವರಿಗೆ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಮರೆ ಮಾಡೋದಕ್ಕೂ ಕೂಡ ಆದೇಶ ಇತ್ತು. ರಾವಲ್ಪಿಂಡಿಯ ಸೇನಾ ಆಸ್ಪತ್ರೆ ಹೊರಡಿಸಿರೋ ರಹಸ್ಯ ದಾಖಲೆ ಮೂಲಕ ಶೆಹಬಾಜ್ ಶರೀಫ್ ಅವರಿಗೆ ಅನಾರೋಗ್ಯ ಇರೋದು ದೃಢಪಟ್ಟಿದೆ. ಈ ದಾಖಲೆಯಲ್ಲಿ ಪಾಕ್ ಪ್ರಧಾನಿಗೆ ಮೂಲವ್ಯಾಧಿ ಇದೆ ಅಂತ ಹೇಳಲಾಗ್ತಿದೆ. ಹಾಗೆ ಮಾಧ್ಯಮಗಳು ಮತ್ತು ಜನರಿಗೆ ಪ್ರಧಾನಿಯ ಬಗ್ಗೆ ಮಾಹಿತಿ ಕೊಡಬಾರದು ಅಂತ ಬರೆಯಲಾಗಿದೆ. ಏಪ್ರಿಲ್ 27ರಿಂದ ಶರೀಫ್ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕ್ ವಿರುದ್ಧ ಕಠಿಣ ನಿಲುವನ್ನ ತಾಳಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪ್ರಧಾನಿಯ ಸ್ಥಿತಿ ಕೆಟ್ಟದಾಗಿದ್ದು ಭಾರತ ಅವರೊಂದಿಗೆ ಏನ್ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಇಡೀ ಪಾಕಿಸ್ತಾನ ಇದೆ. ಮೋದಿ ಸರ್ಕಾರ ಮೊದಲು ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡಿದ್ರು. ನಂತರ ಪಾಕಿಸ್ತಾನಿ ವೀಸಾಗಳನ್ನು ರದ್ದು ಮಾಡಲಾಯಿತು. ನಂತರ ಅಟ್ಟಾರಿ ಗಡಿಯನ್ನು ಕೂಡ ಮುಚ್ಚಲಾಯಿತು. ಇದರೊಂದಿಗೆ ಅನೇಕ ದೇಶಗಳು ಭಾರತವನ್ನ ಬೆಂಬಲಿಸ್ತಾ ಇದೆ. ಇನ್ನೊಂದು ಕಡೆ ಪಾಕಿಸ್ತಾನದ ನೀಚ ಕೃತ್ಯವನ್ನ ಪ್ರಪಂಚದಾದ್ಯಂತ ಟೀಕೆ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಪಾಕ್ ಪ್ರಧಾನಿಯ ಆರೋಗ್ಯ ಹದಗೆಟ್ಟಿರೋದಕ್ಕೆ ಅನೇಕ ರೀತಿಯಲ್ಲಿ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದೆ.